ದೇಶಗಳತ್ತ ಈಗ ಟ್ರಂಪ್ ಸಿಟ್ಟು ತಿರುಗಿದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ವ್ಯವಹಾರದಲ್ಲಿ ಡಾಲರ್ ಬದಲು ಪರ್ಯಾಯ ಕರೆನ್ಸಿಯನ್ನ ಬಳಸಿದ್ರೆ ಸುಮ್ಮನಿರಲ್ಲ, ತೀವ್ರ ಆರ್ಥಿಕ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಭಾರತ ಸೇರಿ ಬ್ರಿಕ್ಸ್ ದೇಶಗಳ ಉತ್ಪನ್ನಗಳ ಮೇಲೆ ಶೇಕಡ 100% ಸುಂಕ ವಿಧಿಸ್ತೀವಿ, ವಾಣಿಜ್ಯ ವ್ಯವಹಾರ ಬಂದ್ ಮಾಡ್ತೀವಿ, ಸುಮ್ಮನೆ ಒಂಥರ ರೇಣುಕಾಚಾರ್ಯನ್ ದೊಡ್ಡ ಅಣ್ಣ. ಎಚ್ಚರಿಕೆ, ಹುಷಾರ್ ಒಂಥರ ಸಿಕ್ಕಾಪಟ್ಟೆ ಸೀನಿಯರ್ ಕಸಿನ್ನು ಅಷ್ಟೇ ಬಿಡ್ತಾ ಇರ್ತಾರೆ. ಅಮೆರಿಕದವರು ಪುಕ್ಕಟ್ಟೆ ನಿಮ್ಗೆ ಇಷ್ಟ ಬಂದಾಗ ನಿಮ್ಗೆ ಇಷ್ಟ ಬಂದಷ್ಟು ಡಾಲರ್ನ ಪ್ರಿಂಟ್ ಹೊಡ್ಕೋಬೋದು ಮಾಡ್ಕೊಂಡಿರೋ ವ್ಯವಸ್ಥೆನಲ್ಲಿ. ನೀವು ನೂರಾರು ದೇಶಗಳದ್ದು ಚಿನ್ನನ ನಿಮ್ಮ ಹತ್ರ ರಕ್ಷಣೆಗೆ ಅಂತ ಕೊಟ್ಟರೆ ನೀವು ಅದನ್ನು ಯೂಸ್ ಮಾಡ್ಕೊಂಡು ಈಗ ಚಿನ್ನನೂ ವಾಪಸ್ ಕೊಡ್ತಿಲ್ಲ ಭಾಳ ದೇಶಕ್ಕೆ. ಇವ್ರದ್ದು ಕತೆಗೆ ಇನ್ನೊಬ್ಬರ ಮೇಲೆ ಬಂದು ಹೇಳ್ತಾರೆ. ಈಗ ನಿಮ್ಮ ಡಾಲರ್ ಕುಸಿಬಾರ್ದು, ಬೇರೆಯವ್ರದ್ದೆಲ್ಲ ಕುಸ್ತ್ರ ಮಜಾ ನೋಡ್ತಾ ಇರ್ತಾರೆ. ಅಲ್ಟಿಮೇಟ್ಲಿ ಈ ವರ್ಲ್ಡು ಡಿ-ಡಾಲರೈಸೇಷನ್ ಕಡೆಗೆ ಹೋಗುತ್ತೆ, ಇವತ್ತಲ್ಲ ನಾಳೆ ಅಷ್ಟೇ. ಎಸ್. ಇನ್ನು ಜನ್ಮತಃ ಪೌರತ್ವ ಕಾಯ್ದೆ ರದ್ದತಿ ತೀರ್ಮಾನ ಇತ್ತಲ್ಲ, ಅದಕ್ಕೆ ಅಲ್ಲಿ ಅಮೆರಿಕಾದಲ್ಲಿ ಸುಪ್ರೀಂ ಕೋರ್ಟ್ ಅದಕ್ಕೆ ಕೊಕ್ಕೆ ಹಾಕಿದೆ. ಅದಕ್ಕೆ ಅವರ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅಧ್ಯಕ್ಷರು ಹೇಳಿರೋದೇ ಸರಿ, ಹೋರಾಟ ಮಾಡಿ. ಇದು ರೇಣುಕಾಚಾರ್ಯ ಕಜಿನ್ ಅಲ್ಲದೆ ಇರೋ ಟೈಮಲ್ಲಿ ಹೇಳಿರೋದು ಇವರು ಸರಿಯಾಗಿ ಹೇಳಿದ್ದಾರೆ. ಗುಲಾಮಗಿರಿಗೆ ಸಿಕ್ಕಾಕೊಂಡು ಗುಲಾಮರಾಗಿ ಇದ್ದವರ ಮಕ್ಕಳುಗಳಿಗೆ ಆ ಹಕ್ಕುಗಳ ಸ್ಥಾಪನೆ ಆಗಬೇಕು ಅಂತ ಅಲ್ಲಿ ಅವರು ಕೊಟ್ಟಿದ್ದದನ್ನ ಆರಂಭದಲ್ಲಿ. ಏನ ಅಲ್ಲಿ ಆ ಗುಲಾಮರ ಮಕ್ಕಳುಗಳಿಗೆ ಹುಟ್ಟೋ ಮಕ್ಕಳುಗಳು ಅಲ್ಲಿಯ ಪ್ರಜೆಗಳು ಅಂತ ಅವ್ರು ಟ್ರಂಪ್ ಹೇಳೋದು ಸರಿ ಇದೆ. ಕಂಡು ಅವ್ರು ಊರವ್ರಲ್ಲಿ ಯಾರ್ಯಾರೋ ಬಂದ್ಬಿಟ್ಟು ಹಂಗೆ ಲೈಟಾಗಿ ಚೆನ್ನಾಗಿದೆ ಅಲ್ವಾ ಇದು ಯಾವುದು ಗೋಲ್ಡನ್ ಗೇಟ್ ಬ್ರಿಡ್ಜು ಅಂತ ಹಂಗೆ ಟೂರ್ ಹೊಡ್ಕೊಂಬಂದು ಅಲ್ಲೇ ಒಂದು ಮಗು ಮಾಡ್ಕೊಂಡು ಇದು ತಗೊಂಬರಕ್ಕಲ್ಲ ಮಾಡಿದ್ದದನ್ನ. ನೋ, ದಟ್ಸ್ ನಾಟ್ ದ ವೇ. ಅದಕ್ಕೊಂದು ಇತಿಮಿತಿ ಇರಬೇಕಾಗಿತ್ತು ಅವ್ರಿಗೆ. ಬಹಳ ದೇಶಗಳಲ್ಲಿ ಇಲ್ಲ ಹುಟ್ಟಿನಲ್ಲಿ ಪೌರತ್ವ. ಅಮೆರಿಕದಂಥ ರೇರೆಸ್ಟ್ ಕೇಸ್ಗಳಲ್ಲಿರೋದು. ಎಲ್ಲಿದೆ? ಇಂಡಿಯಾಲಿದೆಯಾ? ಇಲ್ಲ. ಸಿಂಗಾಪುರ್ಲಿದೆಯಾ? ಚೈನಾಲಿದೆಯಾ? ಜಪಾನಲ್ಲಿದೆಯಾ? ಎಲ್ಲಿದೆ?